ನಿರ್ಮಾಪಕರು ನಮ್ಮ ಕನ್ನಡ ಚಿತ್ರಕ್ಕೆ ಹೊಸಬ್ರು ಅವರಿಗೆ ಸ್ವಾಗತ. ನೀವು ಒಳ್ಳೆಯದಾಗಲಿ ಸರ್. ಸಾಕಷ್ಟು ಸಿನಿಮಾಗಳು ಈ ಸಿನಿಮಾ ಚೆನ್ನಾಗಿ ನೀವು ನಿಜವಾಗಲೂ ಕನ್ನಡ ಚಿತ್ರಕ್ಕೆ ರೆಗ್ಯುಲರ್ ಆಗಿ ಸಿನಿಮಾ ಮಾಡೋ ಶಕ್ತಿ ಈ ಸಿನಿಮಾದ ಮೂಲಕ ಆ ಭಗವಂತ ನಿಮಗೆ ಕೊಡಲಿ ಅಂತ ನಾನು ಕೇಳ್ಬೋತಾ. ಇನ್ನು ಸರಳ ಸುಬರ್ಣ ಸುಬಕ ಇಬ್ಬರು ನಿಧಾನ ಬಂದರು ಮಾತಾಡ್ಕೊಂಡು ಒಳ್ಳೇದು ಹಂಗೆ ಇರಬೇಕು. ಸುಬ್ಬಕ್ಕಂಗೆ ಏನು ಅರ್ಥ ಯಾವ ಇಲ್ಲ ಸುಬ್ಬಕ್ಕ ಈ ಕಥೆನೇ ಒಂದು ರೀತಿ ಅಂದರೆ ಈ ಕಥೆ ಎಲ್ಲವನ್ನು ಮಾಡಿಸ್ಕೊಳ್ಳುವಂಥ ಗುಣ ಈ ಕಥೆಗಿದೆ. ಮಂಜು ಅವರು ನಿಜವಾಗ್ಲೂ ಅದಕ್ಕೊಂದು ಪೊಯಿಟಿಕ್ ಕ್ವಾಲಿಟಿ ಇದೆ, ಅದಕ್ಕೊಂದು ವಿನ್ಯಾಸ ಬೇಕಾಗುತ್ತೆ. ಆ ಪಾತ್ರಗಳು ಅಷ್ಟೇ, ನಮಗೆ ಎಲ್ಲ ಪಾತ್ರಗಳು ಅಜಯ್ ಆಗ್ಬೋದು, ಸುಬ್ಬಕ್ಕ ಆಗ್ಬೋದು, ಇನ್ನು ಸಾಕಷ್ಟು ಜನ ಇನ್ನು ಹಿಂದೆ ನಮ್ಮ ಚೆಂಡು ಅವರು, ನಮ್ಮ ಶಂಕರ್ ಅವ್ರ ಮಗ ಬಿಳಿ ಮಗ ಇದ್ದಾರೆ, ನಮ್ಮ ಶ್ರೀ ಆ್ಯಕ್ಟ್ ಮಾಡಿದ್ದಾರೆ. ಇಲ್ಲ ಹಂಗೆ ಈ ಕತೆ ಅದೇ ಅದಕ್ಕೆ ಡಿಸೈನ್ ಮಾಡಿಸ್ಕೊಳ್ಳುವಂಥ ಒಂದು ವಿನ್ಯಾಸ ಮಾಡಿಸ್ಕೊಳ್ಳೋ ಶಕ್ತಿಯ ಕತೆ. ಎಲ್ಲ ಪಾತ್ರಗಳು ಅಷ್ಟೇ, ಅದಕ್ಕೊಂದು ಲೊಕೇಶನ್ ಆಗ್ಬೋದು, ಇವ್ರು ಮಾಡಿದಂಥ ನಮ್ಮ ವೇಷಭೂಷಣಗಳು ಆಗ್ಬೋದು, ಅದಕ್ಕೆಲ್ಲದಕ್ಕೂ ಒಂದು ಅದರದೇ ಆದಂಥ ಒಂದು ವಿನ್ಯಾಸ ಮಾಡಿದ್ದು ಬಹಳ ಚೆನ್ನಾಗಿ ನಮಗೆ ನಿಜವಾಗ್ಲೂ ಫೀಲ್ ಆಯಿತು. ನನಗಂತೂ ನಾನು ಇನ್ನೂ ಒಂದು ಆ ಡೈಲಾಗ್ ನಾನು ಇನ್ನೂ ಮಾಡ್ತಿಲ್ಲ. ನನ್ನ ಹೆಸರು ನರಸಿಂಹರಾವ್ ಅಂದ್ಬಿಟ್ಟು ನರಸಿಂಹಶಾಸ್ತ್ರಿ ಅಲ್ಲ, ಬೇರೆ ಬೇರೆ ರಾವುಗಳು ಮಾಡಿಬಿಟ್ಟಿದೆ ನನಗೆ ನರಸಿಂಹಶಾಸ್ತ್ರಿ ಅಂತ ಒಂದು ಮಾತಿದೆ, ತುಂಬ ಚೆನ್ನಾಗಿದೆ. ಯಾಕಂದ್ರೆ ಹೆಸರಿಟ್ಟು ನನಗಿದೆ ನನ್ನ ನರಸಿಂಹ ಆಗ್ಬಿಟ್ಟು ನಾನೇ ಹೊಟ್ಟೆ ಬಗ್ಗೆ ಆಗ್ಬಿಟ್ನಲ್ಲ ಅಂತ. ಈ ಥರದನ್ನ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಒಂದು ಹಿಂದಕ್ಕೆ ಹೋಗಿ ನೆನಪಿಸ್ಕೊಳ್ಳುವಂಥದ್ದು ಒಂದು ಅಂದರೆ ಈ ಕಥೆನ ಹಿಂದೆ ಅವ್ರು ಹಿಂಗಿತ್ತ, ಹಿಂಗಾಗಿತ್ತ, ಅದು ಇಷ್ಟು ಸುಂದರವಾದ ಬದುಕಿತ್ತ, ಮೋಸ್ಟ್ಲಿ ಹಿಂದಿಂದೆ ಅಷ್ಟು ಸುಂದರವಾದ ಬದುಕು ಇತ್ತು ಅಂತ ನನಗೆ ಅನಿಸುತ್ತೆ. ಅದು ಹಿಂದಿಂದು ಸುಮಾರು ಒಂದು 70ನೇ ಇಸ್ವಿ 80ನೇ ಇಸ್ವಿ ಅಲ್ಲಿವರೆಗೂ ಇವೆಲ್ಲ ಏನು ಕೈಕಾಲಿಗೆ ಏನೋ ಬಂದ್ವಲ್ಲ, ಇವೆಲ್ಲ ಹೊರಕಿನ ಮುಂಚೆ ತುಂಬ ಸುಂದರವಾಗಿತ್ತು ಅಂತ ಕಾಣುತ್ತೆ. ಯಾಕಂದರೆ ನಿಮ್ಗೆ ಬಂತು ಶಂಕರ್ ಅವ್ರಿಗೆ ಇದು ಆ ಥರದಲ್ಲಿ ಅವರನ್ನು ತುಂಬ ಒಂದು ಬಹಳ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಸಿನಿಮಾ ಇದು. ಮಂಜು ಸ್ವರಾಜ್ ಅವರಂತೂ ನಿಜವಾಗ್ಲೂ ನಮ್ಮ ಚಿತ್ರರಂಗಕ್ಕೆ ಒಂದು ಬೇರೆ ಥರದಲ್ಲಿ ಅವರು ನಿಜವಾಗ್ಲೂ ಬೇರೆ ಥರದ ನಿರ್ದೇಶಕರು. ಯಾಕಂದರೆ ಈ ಒಂದು ಅದಕ್ಕೊಂದು ಪೊಯಿಟಿಕ್ ಕ್ವಾಲಿಟಿ ಅಂತ ಬಂದೆ ನಾನು ಹೇಳಿದೆ, ಅದಕ್ಕೊಂದು ಕಾವ್ಯಾತ್ಮಕವಾದಂಥ ಗುಣ ಇದೆ ಈ ಕಥೆಗೆ. ಅದೇ ಹಾಗಾಗಿ ಕಥೆ ತನಗೆ ತಾನೇ ಎಲ್ಲವನ್ನು ಮಾಡಿಸ್ಕೊಡುತ್ತೆ. ಅದನ್ನು ಅವರು ಸಂಪೂರ್ಣವಾಗಿ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಇದು ನಾವು ಸಂಗೀತದ ಬಗ್ಗೆ ನಾವು ಇನ್ನೂ ತೋರಿಸಿಲ್ಲ, ಕೇಳಿಸಿಲ್ಲ. ಇದು ಯಾರು ನಮ್ಮ ಲೋಹಿತ್ ಅವರು, ನೀವು ಆ ಫೋರ್ಸಲ್ಲಿ ಇದ್ದೀರಾ, ಕಾಂತಾರ ಫೋರ್ಸಲ್ಲಿ ಇದ್ದೀರಾ, ಅದೊಂದು ಸ್ವಲ್ಪ ಇದಕ್ಕೆ ಹಾಕಿರ್ತೀರ ನಮಗೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಷ್ಟೇ. ಇನ್ನು ನಮ್ಮ ನಾಯಕ ನಟ ಮೊನ್ನೆ ಅಂತೂ ಹೋರಾಡಿ ಗುದ್ದಾಡಿ ಯುದ್ಧ ಕಾಂಡದಲ್ಲಿ ಕನ್ನಡಕ್ಕೆ ಬೇಕು, ಥಿಯೇಟ್ರ್ ಬೇಕು, ಎಲ್ಲ ಬೇಕು ಅಂತ ಮಾಡಿದರೆ ನೋಡಿ 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 ಅಂತೇಳಿ ನೀವು ಮಾಡಿದ ಅಜಯ್ ನಿಜವಾಗ್ಲೂ ಹೌದು. ಈಗ ಕೂಗಿ ಹೇಳೋ ಕಾಲ, ಕೂಗಿ ಹೇಳಿಬೇಕು, ಜೋರಾಗಿ ಕರಿಬೇಕು, ಬನ್ನಿ 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 ನೋಡಿ ನೋಡಿ ಅಂತ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಯಾರು ನಾವೇನೋ ತಪ್ಪು ಅಂತ ನಾವು ಹೇಳೋಕ್ಕಾಗ್ತಿಲ್ಲ. ಹಾಗೆ ಮಾಡಿ ಕೂತ್ಬಿಟ್ಟು ಎಲ್ಲಿ ಕುಂತು ಅಲ್ಲೇ ಕೇಳ್ಕೊಂಡು ಅಲ್ಲೇ ನೋಡ್ತಾ ಕೂತ್ಕೊಂಡು ಒತ್ಕೊಂಡಿಸ್ಬಿಡ್ತಾರೆ. ಹಂಗಾಗಿದೆ, ಏನು ಮಾಡೋಕ್ಕಾಗಲ್ಲ. ಇದು ಕನ್ನಡಕ್ಕೆ ಒಂದೇ ಅಂತಲ್ಲ, ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ತೆಲುಗು, ತಮಿಳು, ಹಿಂದಿ ಈಗ ಗೊತ್ತಿಲ್ಲ ಇದಕ್ಕೆ ನೋಡ್ತಿಲ್ಲ ಅಂತ ಬೇರೆ ಥರದ್ದು ಏನು ಮಾಡಬೇಕು, ಏನು ಕಥೆನೋ ಅಥವಾ ನಮಗೆ ಪ್ರಿಡಿಕ್ಷನ್ ಇದ್ದ ಪ್ರಕಾರ ಅಗ್ರಿಕಲ್ಚರು ಮತ್ತು ಈ ಸಿಕಲ್ಚರು ಇದೊಂದಕ್ಕೆ 50 ವರ್ಷದ ಭವಿಷ್ಯ ಇರೋದು ಎರಡಕ್ಕೆ ಮಾತ್ರನೇ, ಮಿಕ್ಕಿದ ಯಾವುದಕ್ಕಿಲ್ಲ. ಎಲ್ಲ IT BT ಅಂದ್ವಿ ಅಂತ ಎಲ್ಲ ಬಿದ್ದೋಗ್ತವೆ ಅಂದ್ಕೊಂಡ್ರು. ಅವೆಲ್ಲ ಆಯಿತು. ಇದಕ್ಕೆ ಇಷ್ಟೊಳ್ಳೆ ಭವಿಷ್ಯ ಇರೋದು ಗೊತ್ತಿಲ್ಲ. ಅದೇನು ಕೈ ಬಂದಿದೆ ಮತ್ತು ತಿಂಡಿಗೆ ಬರೋದು ಮಾತ್ರೆ ಬಂದ್ಬಿಡ್ತೇವೆ, ಒಂದು ಮಾತ್ರೆ ಹಾಕೊಂಡು ಸಿನಿಮಾ ಅಂತ ಬರುತ್ತೇನೋ ಗೊತ್ತಿಲ್ಲ. ಏನಕ್ಕೆ ಗೊತ್ತಿಲ್ಲ. ಬಟ್ ಹೌದು, ನಾವೀಗ ಮೊದಲಾದರೆ ಒಂದು ಪೇಪರ್ ನೋಡಿಕೊಂಡು ಥಿಯೇಟ್ರ್ ನೋಡ್ಕೊಂಡು ಬಂದ್ಬಿಡೋರು. ಈಗ ಹಂಗಲ್ಲ, ನಾವು ಕರಿಬೇಕು, ಅವ್ರು ಒಂದು ಆಹ್ವಾನ ಕೊಡ್ಬೇಕು, ಬನ್ನಿ ನೋಡಿ ಅಂತ. ಮನೆ ಅಜಯ್ ನಿಜವಾಗ್ಲೂ ಭಾಳ ನಿಮ್ಮ ಸಿನಿಮಾಗೆ ನನ್ನ ಸಿನಿಮಾ ಅಂತ ಮಾಡಿದ್ರಿ. ಇದೂ ನಿಮ್ಮ ಸಿನಿಮಾ, ಇದನ್ನು ನಾವೆಲ್ಲರೂ ಹಂಗೆ ಮಾಡೋಣ, ಜನ ಬಂದು ನೋಡಲಿ. ತುಂಬ ನಾವು ಇದನ್ನು ಅದೇ ಬನ್ನಿ 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 ವೇಸ್ಟ್ ಆಗ್ಬಿಡೋದು ಬನ್ನಿ ಅಂತ ಹಂಗೆಲ್ಲ ಇಲ್ಲ. ನಿಜವಾಗ್ಲೂ ನೋಡಿ
ಉಳಿಸ್ಕೊಡಿ ನಮ್ಮ ಕನ್ನಡ. ನಮ್ಗೆ ತುಂಬ ಸಂಸ್ಕೃತಿ ಇದೆ, ನಾಟಕ, ಚಿತ್ರಕಲೆ, ಶಿಲ್ಪಕಲೆ, ಅದು ಬೀದಿ ನಾಟಕಗಳು ಎಲ್ಲ ತುಂಬ ಇದ್ದಾವೆ. ಅದರಲ್ಲಿ ಸಿನಿಮಾನು ಒಂದು ತುಂಬ ಜನ ಕಲಾವಿದರುಗಳು, ಸಪೋಸ್ ಮಂಜುವಂತ್ ಅವರಾಗ್ಬೋದು, ನಮ್ಮ ಅಜನೀಶ್ ಅವರಾಗ್ಬೋದು, ನಮ್ಮ ಪ್ರೊಡ್ಯೂಸರ್, ಎಷ್ಟೋ ಜನ ಅಲ್ಲೇ ನಾವು ಕನ್ನಡಕ್ಕೆ ಮಾಡಬೇಕು. ನಾನು ಸಹಿತ ಕನ್ನಡಕ್ಕೆ ಮಾಡಬೇಕು, ಕನ್ನಡ ಪ್ರೇಕ್ಷಕರಿಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತುಂಬ ಜನ ಕೆಲಸ ಮಾಡ್ತಾರೆ ಇಲ್ಲಿ. ಇದನ್ನು ನಿರಾಸೆ ಮಾಡಬೇಡಿ. ಇನ್ನು ನಮ್ಮ ಸಿನಿಮಾದ ಬಂಧುಗಳು, ನಮ್ಮ ನೆಂಟರು, ಅಣ್ಣತಮ್ಮಗಳು, ನಮ್ಮ ಮಾಧ್ಯಮದವರು, ನೀವು ಇದಕ್ಕೆ ಒಂದು ಒಳ್ಳೆ ರೀತಿ ಸಹಾನುಭೂತಿಯಿಂದ, ಪ್ರೀತಿಯಿಂದ ಪ್ರೋತ್ಸಾಹ ಮಾಡಿ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸರಳ ಸುಬ್ಬರಾವ್ ಸಿನಿಮಾಗೆ ಹೇಳಿ ಸರ್. ಇವಾಗ ಎಲ್ಲ ಹೇಳ್ಬಿಡ್ತೀನಿ ನಿಮ್ಗೆ. ಇನ್ನೂ ಇವತ್ತು ಲಾಂಚ್ ಮಾಡವ್ರೆ ಮಾತ್ರ. ಹೌದು, ಇವಾಗ ಅಲ್ಲಿ ಹೇಳ್ಕೊಳ್ಸರ್ ಕನ್ನಡರು. ಇಲ್ಲ ನಾನು ರಿಲೀಸ್ ಟೈಮಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಹೌದು ಸರ್, ಅದು ನಿಜವಾಗ್ಲೂ ಹೇಳಿದ್ನಲ್ಲ, ಆ ಕಥೆಗೆ ಆ ಶಕ್ತಿ ಇದೆ. ಹಾಗಾಗಿ ಪ್ರತಿಯೊಂದು ಪಾತ್ರವನ್ನು, ಪ್ರತಿಯೊಂದು ಲೊಕೇಶನ್ ಬಣ್ಣ ಸಮೇತವಾಗಿ ನಮ್ಮ ಕ್ಯಾಮ್ರಾಮನ್ ಅಲ್ಲೇ ಕೂತಿದ್ದಾರೆ, ನಮ್ಮ ಪುಂಡ್ರಿಕಾಕ್ಷ ಅವ್ರ ಸಂಬಂಧಿಕರು. ಹಂಗಾಗಿ ನಮ್ಗೆ ಅದು ಫೀಲ್ ಆಗೋದು. ಈಗ ಯಾಕಂದ್ರೆ ಹೆಚ್ಚು ನಾನು ಮತ್ತೆ ಅಜಯ್ ಜೊತೆಗೆ ಇತ್ತು, ಮತ್ತು ಸುಬ್ಬಕ್ಕನ ಜೊತೆಗೆ ಇತ್ತು. ಸುಬ್ಬಕ್ಕ ನನ್ನ ಮಗನ ಮೇಲೆ ಖಾಲಿ ಇಳಿದ್ಬಿಟ್ಲು ಯಾವುದೋ ಶಾರ್ಟಲ್ಲಿ. ಕಾಂಪೌಂಡ್ ಇಂದ ಇಳಿಬೇಕಾರೆ ಇಲ್ಲಿ ಇಳಿಯಮ್ಮ ಅಂದ್ರೆ ಮಗನ ಮೇಲೆ ಹಿಂಗೆ ತಿರ್ಸಪ್ಪ ಇಳ್ದೇ ಹೋಗತ್ತಾಗಿ ಮಚ್ಚಿಡ್ಕೊಂಡು ಅದನ್ನು. ಹೊಟ್ಟೆ ಇಲ್ಲ, ಕೆಳ ಕೂತಿದ್ನಲ್ಲ, ಮಗನೇ ಬಸ್ಸಿಗಾದಲ್ಲ. ಇಲ್ಲಿಕ್ಕಮ್ಮ ಅಂದ್ರೆ ಕಾಲಿ ಇಕ್ಕು ಮೂಗೆಲ್ಲ ತಿರುಗಿಸಿ ಅದೊಂಥರ ಹಂಗೆ ತುಂಬ. ಅದೇನು ಹೇಳ್ತಾನಲ್ಲ, ಹಳೇದು ತುಂಬ ಆಗುತ್ತೆ. ಇಷ್ಟು ಚೆನ್ನಾಗಿತ್ತು ಬದುಕು ನಾವು ಒಟ್ಟು ನಮ್ಮ ಜೀವನ ಅಂತ. ನನಗೀಗೆಲ್ಲ ಹೇಳ್ಬಿಟ್ಟಿದ್ದಾಗ ನಾವು ರಿಲೀಸ್ ಟೈಮ್ ನಾನು ಏನು ಮಾತಾಡಲಿ. ಅದಕ್ಕೋಸ್ಕರ ನಮ್ಮ ನಿರ್ಮಾಪಕರು ಒಳ್ಳೇದಾಗಲಿ. ಇನ್ನು ಮಂಜುವರ ಜೊತೆ ಕೆಲಸ ಮಾಡಿದ್ರೆ ಬಹಳ ಖುಷಿ ಆಗುತ್ತೆ. ಯಾಕೆಂತಂದರೆ ಅವ್ರು ದೊಡ್ಡಪ್ಪ ಕನ್ನಡದ ಪ್ರತಿಪಾದಕರು, ಕೃಷ್ಣೇಗೌಡರು. ಕನ್ನಡದ ತರಾವರಿಗಳನ್ನ, ಅದು ಸಿನಿಮಾ ಕನ್ನಡ ಆಗ್ಬೋದು, ಒಬ್ಬರು ರಾಜ್ಕುಮಾರ್ ಕನ್ನಡ ಆಗ್ಬೋದು, ಒಂದು ಮಂಡ್ಯ ಕನ್ನಡ ಆಗ್ಬೋದು, ಉತ್ತರ ಕರ್ನಾಟಕಕ್ಕೆ ಬೈಗಳು ಹೆಂಗಿರ್ತವೆ, ಯಾಕೆ ಬೈಗಳು ನಮ್ಗೆ ಅರ್ಥ ಆಗುತ್ತವೆ, ಯಾಕೆ ಬೈಗಳದಿಂದ ಸಂಬಂಧ ಬೆಳೆಸ್ಬಿಡ್ತೀವಿ ಟಕ್ಕಂದ್ಬಿಟ್ಟು. ಗೊತ್ತಿಲ್ಲ ನಿಮ್ಗೆ ಹೌದಲ್ವ? ಸೆಕೆಂಡಿಗೆ ಸಂಬಂಧ ಬೆಳೆಸ್ಬಿಡ್ತೀವಿ ಬೈಗಳಲ್ಲಿ. ಅದನ್ನೆಲ್ಲ ಪರಿಚಯ ಮಾಡ್ಕೊಡೋಂಥವ್ರು. ನಾನು ಎಷ್ಟೋ ಸರಿ ಮಾತಾಡ್ತಾ ಕೇಳಿದ್ವಿ, ಇಲ್ಲ ಮತ್ತೆ ಕನ್ನಡವನ್ನ ನಿಮ್ಮ ದೊಡ್ಡಪ್ಪವ್ರು ಮಾಡ್ಕೊಡ್ತಿದ್ದಾರೆ ಅಂದ್ಬಿಟ್ಟು. ಇಷ್ಟೆಲ್ಲ ಒಂದು ರೀತಿ ಕಾಳಜಿ ಇಟ್ಕೊಂಡು ಕನ್ನಡಿಗರಿಗೆ ನೋಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದಂಥ ಸಿನಿಮಾ. ನಿಮ್ಮೆಲ್ಲರೂ ಸಪೋರ್ಟ್. ಥ್ಯಾಂಕ್ ಯು. ಶರಣು. ಇದೇನು ಮಾಡ್ತೀನಿ, ಥ್ಯಾಂಕ್ ಯು.